ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು, ಒಂದು ಮಾಹಿತಿ ಕೂಡ. ನಮಗೆ ಸಾಕಷ್ಟು ರಿಪೋರ್ಟ್ಗಳು ಬರುತ್ತೆ, ಸಾಕಷ್ಟು ಕೇಸ್ಗಳು ಕೂಡ ನಡೀತಾ ಇದೆ, ಅಂದರೆ ಸರ್ಜರಿ ಕೇಸ್ಗಳು ನಡೀತಾ ಇದೆ. ಅಂಥದ್ರಲ್ಲಿ ಸಾಕಷ್ಟು ಹರ್ನಿಯಾ ಕೇಸ್ಗಳು ಕೂಡ ಬಂದಿದೆ. ಅದರಲ್ಲಿ ಒಂದು ಅಂಬಾಲಿಕಲ್ ಹರ್ನಿಯಾ ಒಂದು ಕೇಸು ರೀಸೆಂಟಾಗಿ ಬಂತು. ಒಬ್ಬರು ಫೋನ್ ಮಾಡಿದರು, ಅಂದರೆ ರಿಪೋರ್ಟ್ನ ಕಳಿಸಿ ನಮ್ಮ ವೈದ್ಯ ತಂಡದ ಜೊತೆ ಮಾತಾಡಿದ್ರು ಕೂಡ. ನಮ್ಮ ವೈದ್ಯ ತಂಡ ಅವ್ರನ್ನ ಕನ್ವೆ ಮಾಡ್ತು. ಓಕೆ, ಅವರು ಇರುವಂತಹ ಪ್ರದೇಶದಲ್ಲಿ ಒಂದು 3 ಆಪ್ಷನನ್ನು ಕೊಡ್ತಾರೆ. ಅದಾದ ನಂತರ ಪೇಷಂಟು ಓಕೆ ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ, ನಂಗೆ ಬೇರೆ ಆಸ್ಪತ್ರೆಯಲ್ಲಿ ನೀವು ಹೇಳಿದಕ್ಕಿಂತ ಭಾಳ ಕಮ್ಮಿ ಕೊಟ್ಟಿದ್ದಾರೆ ಅಂಥೇಳಿ. ಇಷ್ಟು ಕಮ್ಮಿ ಮಾಡೋದಕ್ಕೂ ಸ್ವಲ್ಪ ಚಾನ್ಸಸ್ ಕಮ್ಮಿ ಇದೆ ಸರ್. ನೀವು ಒಂದು ಸಲ ನೀವು ಯಾವ ವೈದ್ಯರ ಹತ್ರ ಯಾವ ಆಸ್ಪತ್ರೆಯಲ್ಲಿ ಮಾಡಿಸ್ತೀರಾ ಅಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಗುಣಮಟ್ಟ ಕ್ವಾಲಿಟಿ ಎಲ್ಲವೂ ಸರಿಯಾಗಿದೆಯಾ ಅವರು ಚೆಕ್ ಮಾಡೋರು ಹೇಳಿರ್ತಾರೆ, ಅಷ್ಟು ಕೇಳಿ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ವೈದ್ಯ ತಂಡ ನಮ್ಮನ್ನು ಸಂಪರ್ಕ ಮಾಡಿ ಇಷ್ಟು ಕಮ್ಮಿ ರೇಟಿಗೆ ಅಂಬಾಲಿಕಲ್ ಹರ್ನಿಯಾ ಸರ್ಜರಿ ಮಾಡೋಕ್ಕಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನನ್ನ ಮೇಲೆ ಬರುತ್ತೆ. ನಾನು ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಡಾಕ್ಟರ್ ರಮೇಶ್ ರೆಡ್ಡಿ ಅಂತೇಳಿ, ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪ್ ಸರ್ಜನ್. ಒಂದು 30-35 ವರ್ಷದ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಬಹಳ ಒಳ್ಳೆ ಸರ್ಜನ್ ಕೂಡ. ಅದಾದ ನೆಕ್ಸ್ಟ್ ಡೇನೇ ನಾನು ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವ್ರು ಹೇಳ್ತೀನಿ ನಾನು ಈ ಥರ ಆಯಿತು. ಅವ್ರು ಹೇಳಿದ್ರು ಓಕೆ, ನೀವು ಆಪ್ಷನ್ ಏನು ಕೊಟ್ಟಿದ್ರೆ ದಟ್ ವಾಸ್ ಗುಡ್ ಆಪ್ಷನ್, ಯಾಕಂದರೆ ಅಲ್ಲಿ ಕ್ವಾಲಿಟಿ ಎಲ್ಲವೂ ಮುಖ್ಯ ಆಗುತ್ತೆ. ಇವೆಲ್ಲವನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ನಾನು ಹೇಳಿದೆ, ಇಷ್ಟು ರೇಟಿಗೆ ಮಾಡ್ಸೋಕ್ಕೆ ಆಗುತ್ತಾ, ಅದನ್ನು ಇಷ್ಟು ಕಮ್ಮಿಲಿ ಹೇಗಾಗುತ್ತೆ? ಅದಕ್ಕೆ ಅವ್ರು ಹೇಳಿಲ್ಲಪ್ಪ, ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನೀವು ಅಂಬಾಲಿಕಲ್ ಹರ್ನಿಯಾ ಸರ್ಜರಿ ಮಾಡಬೇಕಾದಾಗ ಮೆಶ್ನ ಯೂಸ್ ಮಾಡಬೇಕು. ಆ ಮೆಶ್ನ ಕ್ವಾಲಿಟಿ ಭಾಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಒಂದು ಲೋ ಕ್ವಾಲಿಟಿ ಯೂಸ್ ಮಾಡಿದ್ರೆ ಮಾತ್ರ ಆಗುತ್ತೆ, ಅದನ್ನು ಮಾಡಬಾರ್ದು ಕೂಡ ಅನ್ನುವಂಥದ್ದು ಹೇಳಿದ್ರು. ಜೊತೆಗೆ ಅವ್ರು ಹೇಳಿದ್ರು ಬರೀ ಮೆಶ್ ಒಂದೆಲ್ಲ, ಜೊತೆಗೆ ಕ್ಲಿಪ್ಸ್ಗಳನ್ನ ಹಾಕಬೇಕು. ಆ ಕ್ಲಿಪ್ಸ್ಗಳು ಎಷ್ಟು ಕ್ಲಿಪ್ಸನ್ನು ಹಾಕ್ತಾರೆ ಅದ್ರ ಮೇಲೆ ಕೂಡ ಥರ ಡಿಸೈಡ್ ಆಗುತ್ತೆ. ಯಾವುದೇ ಆಸ್ಪತ್ರೆಯಲ್ಲಿ ಆ ಥರ ಮಾಡಿದ್ರು ಕೂಡ ಒಂದು ಮಾಹಿತಿನ ಹೇಳಿದ್ರು, ಲೋ ಕ್ವಾಲಿಟಿ ಮೆಶ್ನ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಹರ್ನಿಯಾ ಮತ್ತೆ ಬರುವಂತಹ ಚಾನ್ಸಸ್ ಇರುತ್ತೆ, ಬೇರೆ ಬೇರೆ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರು ಕೂಡ ಲೋ ಕ್ವಾಲಿಟಿ ಯೂಸ್ ಮಾಡಬಾರ್ದು ಅಂತ ಅವರು ಕೂಡ ಹೇಳಿದ್ರು. ನಮಗೆ ವಿ ಆರ್ ವೆರಿ ಹ್ಯಾಪಿ, ಬಿಕಾಸ್ ನಾವು ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗೋದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಚಿಕಿತ್ಸೆ ಎಲ್ರಿಗೂ ಸಿಗಬೇಕು, ಜನಗಳಿಗೆ ಫೈನಾನ್ಷಿಯಲಿ ಬರ್ಡನ್ ಆಗಬಾರ್ದು, ಹಾಗೆಯೇ ಜನಗಳಿಗೆ ಏನಾದರೂ ಸಿಗಬೇಕು. ಅಂದರೆ ಅನ್ವಾಂಟೆಡ್ ಬಿಲ್ಗಳಾಗಬಾರ್ದು, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಬಿಲ್ ಆಗಲಿ, ಎಷ್ಟು ಬೇಕು ಅಷ್ಟು ಖರ್ಚೆ ಆಗಲಿ ಅನ್ನೋ ನಮ್ಮ ಉದ್ದೇಶ. ಸೊ ಇದಾದ ನಂತರ ಇನ್ನೊಂದು ಆಶ್ಚರ್ಯಕರ ವಿಚಾರ ಏನು ಅಂದರೆ, ಇದಾದಮೇಲೆ ಆ ಪೇಷಂಟು ನೆಕ್ಸ್ಟ್ ಡೇನೇ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವ್ರಿಗೆ ಯಾರು ಹೇಳಿದ್ರು ಏನೋ ನನಗೆ ಗೊತ್ತಿಲ್ಲ, ಅಥವಾ ಯಾರೋ ಅವ್ರಿಗೆ ಅರ್ಥ ಮಾಡಿಸಿರ್ಬೋದು ಕೂಡ. ಅದಾದಮೇಲೆ ಹೇಳ್ತಾರೆ, ಇಲ್ಲ ಸರ್ ನಾನು ಅಲ್ಲಿ ಮಾಡಿಸಲ್ಲ, ಅಲ್ಲಿ ನನಗೆ ಗೊತ್ತಾಯಿತು, ಅಲ್ಲಿ ನಾನು ಮಾಡಿಸಲ್ಲ, ನಾನು ನೀವೆಲ್ಲ ಹೇಳಿದರೆ ಈ 3ರಲ್ಲಿ ಯಾವ್ದಾದ್ರು ಒಂದು ನೀವು ಹೇಳಿ ನಾನು ಅಲ್ಲೇ ಮಾಡಿಸ್ತೀನಿ ಅಂತ. ಅದಾದಮೇಲೆ ನಾವು ಸಜೆಸ್ಟ್ ಮಾಡಿದ್ವಿ, ಅವರು ಸರ್ಜರಿ ಕೂಡ ಮಾಡಿಸ್ಕೋತಾರೆ. ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದಲ್ಲಿ ಒಂದು ಸರ್ಜರಿ ಆಗುತ್ತೆ ಅವರಿಗೆ. ಇದ್ರ ಅರ್ಥ ಇಷ್ಟೇ. ಯಾಕೆ ಇದನ್ನೆಲ್ಲ ನಾನು ಹೇಳಿದೆ ಅಂದರೆ, ನೀವು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ವೈದ್ಯರು ಕೂಡ ನಿಮಗೆ ಒಂದು ಸರ್ಜರಿ ಹೇಳಿದರೆ ಅಥವಾ ಆ ರಿಪೋರ್ಟ್ಗಳಿರೋದು ನಮಗೆ ಕಳಿಸಿ, ನಿಮಗೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ, ಅದರಲ್ಲಿ ಏನೂ ತಪ್ಪಿಲ್ಲ. ಸೆಕೆಂಡ್ ಒಪಿನಿಯನ್ ಆಗಲಿ, ಥರ್ಡ್ ಒಪಿನಿಯನು ತೊಗೊಳ್ಳಿ, ನಿಮಗೆ ಅದೊಂದು ಸಿಗುತ್ತೆ ನಮಗೆ ಕಾರ್ಯ ಮಾಡೋದ್ರಿಂದ, ರಿಪೋರ್ಟ್ ಕಳಿಸೋದ್ರಿಂದ. ಜೊತೆಗೆ ಕಾಸ್ಟಿಂಗ್ ವೈಸ್ ಕೂಡ ನಿಮ್ಗೆ ಗೊತ್ತಾಗುತ್ತೆ, ನಿಮಗೆ ಅದು ಆದಮೇಲೆ ಆಪ್ಷನ್ಗಳು ಕೂಡ ಸಿಗುತ್ತೆ. ಎಂಡ್ ಆಫ್ ದ ಡೇ ನಿರ್ಧಾರ ನಿಮ್ಮದೇ, ಆದರೆ ವೈದ್ಯ ಬಂದು ನಿಮಗೋಸ್ಕರ ನಿಮ್ಮ ಜೊತೆನೇ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535 853589ಗೆ ಕರೆ ಮಾಡಿ.